ಪರಂಗಿಪೇಟೆ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ 5 ದಿನಗಳು ಕಳೆದರೂ ಕೂಡ ಯಾವುದೇ ರೀತಿಯಾದ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಘಟನೆಯಲ್ಲಿ ಪೊಲೀಸ್ ವೈಫಲ್ಯವನ್ನು ಖಂಡಿಸಿ ಮತ್ತು ಆತನ ಪತ್ತೆಗಾಗಿ ಮತ್ತು ಕ್ರಮಕ್ಕಾಗಿ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಅದರ ಜೊತೆಗೆ ಇಲ್ಲಿನ ನಾಗರಿಕರು ಪರಂಗಿಪೇಟೆ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಿಂದೂ ಸಂಘಟನೆ ಪ್ರಮುಖರು ಮತ್ತು ಇಲ್ಲಿನ ನಾಗರಿಕರಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಈಗ ನಿಮ್ಮ ಈ ಹೋರಾಟ ಏನಕ್ಕಾಗಿ ಮತ್ತು ಯಾವುದಕ್ಕೆ? ನಮ್ಮ ಮನೆ ಹುಡುಗ ದಿಗಂತ್ ಅಂದರೆ ಈಗ ನಾಪತ್ತೆಯಾಗಿ 5 ದಿವಸ ಆಯಿತು. ಪೊಲೀಸರು ಯಾವುದೇ ಕ್ರಮ ಇಲ್ಲ. ಅಂದರೆ ನಾಪತ್ತೆಯಾಗಿ 1-2 ದಿವಸ ಪೊಲೀಸರು ಅಲ್ಲಿ ಬಂದು ಹೋಗಿದ್ದಾರೆ ಬಿಟ್ಟರೆ ಯಾವುದು ಆ CC ಕ್ಯಾಮರಾ ಚೆಕ್ ಮಾಡೋದಾಗಿರ್ಬೋದು, ಅವನ ಕಾಲೇಜ್ ತೆಗೆದು ಯಾವುದು ಕೂಡ ಮಾಡಲಿಲ್ಲ. ನಾವು ಅದರ ನಂತರ ಇಲ್ಲಿ OPಗೆ ಹೋಗಿ ಪ್ರತಿಭಟಿಸಿದ ನಂತರ ಒಂದು ಸ್ವಲ್ಪ ಅಲರ್ಟ್ ಆದರೂ ಕೂಡ ಅದರ ರಿಸಲ್ಟ್ ಬರಲಿಲ್ಲ. ಅವನು ಎಲ್ಲಿದ್ದಾನೆ, ಏನಾಗಿದ್ದಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ಪೊಲೀಸರ ಹತ್ರ ಕೇಳಿದರೆ ಅವರಿಗೆ ಇನ್ನೂ ಕೂಡ ಅವರಿಗೆ ಮಾಹಿತಿ ಇಲ್ಲ. ಅವರ ಹತ್ರ ಕೇಳಿದರೆ ಹೇಳ್ತಾರೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಎಷ್ಟರವರೆಗೆ ಪ್ರಯತ್ನ ಪಡ್ತಾರೆ ಅಂತ. ಹಾಗಾದರೆ ನಮ್ಮ ಕಳೆದುಕೊಂಡಂಥ ಜೀವಕ್ಕೆ ಬೆಲೆನೇ ಇಲ್ಲ. ಹಾಗಾದರೆ ಅದಕ್ಕೋಸ್ಕರ ನಾವು ಇವತ್ತು ಪೊಲೀಸರ ಆ ನಿರ್ಲಕ್ಷ್ಯದ ವಿರುದ್ಧ, ಸರ್ಕಾರದ ಮೌನದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತೇವೆ. ನಾವು ಇಲ್ಲಿ ಯಾವುದೇ ಧರ್ಮದ ವಿರುದ್ಧ, ಯಾವುದೇ ಪಂಥದ ವಿರುದ್ಧ, ಯಾವುದೇ ಸಂಘಟನೆಗಳ ವಿರುದ್ಧ ಅಲ್ಲ. ನಾವು ವಿರುದ್ಧ ಇರುವಂಥದ್ದು ಪೊಲೀಸರ ಈ ಅವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ ಅಷ್ಟೇ. 5 ದಿನಗಳಾಯಿತು, ನೀವು ಕೂಡ ಅವರ ಮನೆಯವರ ಜೊತೆ ಎಲ್ಲ ಮಾತನಾಡಿರ್ಬೋದು. ನಿಮಗೆ ಈ ಪ್ರಕರಣದಲ್ಲಿ ಏನಾದರೂ ಅನುಮಾನಗಳಿದೆ? ನಮಗೆ ತುಂಬ ಅನುಮಾನಗಳಿದೆ. ನಾವು ಪೊಲೀಸರ ಹತ್ರ ಕೂಡ ಅದನ್ನು ಹೇಳಿದ್ದೇವೆ. ಈಗ ನೋಡಿ, ಪೊಲೀಸರು ಕೂಡ ನಮ್ಮ ಹತ್ರ ಮಾತಾಡುವಾಗ ಅವನಿಗೆ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಆ ಆ್ಯಂಗಲಲ್ಲಿ ನಾವು ಮಾಡಿದ್ದೇವೆ, ಈ ಆ್ಯಂಗಲನ್ನು ಇಟ್ಟುಕೊಂಡು. ಆದರೆ ಅವರು ಇವತ್ತಿಗೂ ಕೂಡ ಅಲ್ಲಿ ಗಾಂಜಾದವರಿದ್ದಾರೆ, ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ, ಅದರ ವಿಷಯ ಮಾತಾಡೋದಿಲ್ಲ ಅವರು. ಅಲ್ಲಿ ಇಡೀ ಪರಿಸರ ಗಾಂಜಾ ವ್ಯಕ್ತಿಗಳಿರುವಂಥದ್ದು, ಇಡೀ ತಾಲೂಕಿಗೆ ಗಾಂಜಾ ಸಪ್ಲೈ ಮಾಡುವಂಥದ್ದು ಏರಿಯಾ ಅದು. ಅದರ ವಿಷಯ ಮಾತಾಡೋದಿಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಪೊಲೀಸರು ಬೇಕಂತಲೇ ಮಾತಾಡ್ತಿಲ್ವಾ? ಆದರೆ ಪೊಲೀಸರಿಗೆ ಯಾರಿದ್ದಾದ್ರೂ ಸರ್ಕಾರದಿಂದ ಒತ್ತಡ ಬರ್ತಿದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಯಾರು ಆ ಗಾಂಜಾ ಪೆಡ್ಲರ್ ಇದ್ದಾರೆ, ಗಾಂಜಾ ಸೇದುವವರಿದ್ದಾರೆ, ಅವರನ್ನು ಕೂಡ ಎನ್ಕ್ವೈರಿ ಮಾಡಬೇಕು. ಒಬ್ಬ ಗಾಂಜಾದವರನ್ನು ಕೊಂಡೋಗಿ ಎನ್ಕ್ವೈರಿ ಮಾಡಲಿಲ್ಲ. ಈಗ ಅದಕ್ಕಿಂತ ಮುಂಚೆ 1-2-3 ವರ್ಷಕ್ಕಿಂತ ಮುಂಚೆ ಇಲ್ಲಿ ದಿನೇಶ್ ಶೆಟ್ಟಿ ಅನ್ನೋರನ್ನು ಕಡಿದ್ರು, ಇಲ್ಲಿ ಸ್ಟುಡಿಯೋ ಒಳಗಡೆ ಹೋಗಿ. ಆ ಕಡಿದಂಥ ವ್ಯಕ್ತಿಗಳು ಕೂಡ ಅಲ್ಲಿ ಅವರನ್ನು ಕೂಡ ಎನ್ಕ್ವೈರಿ ಮಾಡಲಿಲ್ಲ. ಯಾಕೆ ಹೀಗೆ ಮಾಡ್ತಿರೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ. ಇನ್ನು MLC ಕಿಶೋರ್ ಕುಮಾರ್ ಅವರು ಕೂಡ ಇದ್ದಾರೆ. ಸರ್, ಈಗ ನೀವು ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ, ಏನು ಹೇಳ್ತೀರಾ ಸರ್? ಈಗ ನೋಡಿ, ಒಬ್ಬ ಹುಡುಗ ದಿಗಂತ್ ಈಗ 4 ದಿವಸ ಆಯ್ತು, ಇವತ್ತಿಗೆ 5ನೇ ದಿವಸ. ತುಂಬ ಬೇಸರ ಆಗ್ತಾ ಉಂಟು. ಇನ್ನೂ ಅಂದರೆ ಬಾಳಿ ಬೆಳಗುವಂಥ ಹುಡುಗ 5 ದಿವಸದಿಂದ ನಾಪತ್ತೆ ಆಗಿದೆ. ನಮಗೆ ಹೆದರಿಕೆ ಅಂತಂದರೆ ಆ ಹುಡುಗ ಏನಾಗಿದ್ದಾನೆ ಅಂತಂದು ಗೊತ್ತಿಲ್ಲ. ಡೇ 1 ನಾವು ಪೊಲೀಸ್ ಆಯುಕ್ತರ ಹತ್ರ, SP ಅವ್ರ ಹತ್ರ ನಾವು ಸಂಪರ್ಕದಲ್ಲಿ ಇದ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ. ನನ್ನನ್ನೋದು ಯಾಕೆ ಇಷ್ಟು ತಡ ಆಯಿತು, ಆದಷ್ಟು ಬೇಗ ಹುಡುಗ ನಮ್ಮ ಕೈಗೆ ಸಿಗಬೇಕು. ಅದಕ್ಕೋಸ್ಕರ ಪೊಲೀಸ್ನವರು ಕೆಲಸ ಮಾಡ್ತಿದ್ದೇವೆ, ನಾವು 100% ಕೆಲಸ ಮಾಡ್ತೀವಿ ಅಂತ ಅಂತಾರೆ. ಅದು ಇನ್ನೂ ಎಫರ್ಟ್ ಹಾಕ್ಕೊಂಡು ಎಲ್ಲಿ ಅಂತ ಹುಡುಗನ ತಂದು ಕೊಡುವಂಥ ಕೆಲಸ ಆಗಬೇಕು. ಮನೆಯವರ ಆ ದುಃಖ, ಮನಸ್ಸಿನ ನೋವು ಅದನ್ನು ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಅದಕ್ಕೋಸ್ಕರ ಒಂದು ದೇವರ ಹತ್ರ ಪ್ರಾರ್ಥನೆ. ಮತ್ತು ಈ ಭಾಗದಲ್ಲಿ ಗಾಂಜಾ, ಡ್ರಗ್ಸ್, ಬೇರೆ ಬೇರೆ ವಿಚಾರ ಕೇಳಿ ಬರ್ತುಂಟು. ಅದಕ್ಕೆ ಪೊಲೀಸ್ನವರು ತಕ್ಷಣಕ್ಕೆ ಅದಕ್ಕೆ ಕಡಿವಾಣ ಹಾಕಬೇಕು. ಯಾವುದು ಒಂದು ಕಾರಣ ಯಾರಿಗೂ ಗೊತ್ತಿಲ್ಲ ಇನ್ನು. ಅದಕ್ಕೋಸ್ಕರ ಯಾವ ಕಾರಣಕ್ಕಾಯಿತು ಹುಡುಗ ಎಲ್ಲಿದ್ದಾನೆ ಅಂತ ತಕ್ಷಣ ಅವ್ರನ್ನ ಕರ್ಕೊಂಬರೋ ಕೆಲಸ ಆಗಬೇಕಂತ ವಿನಂತಿ ಮಾಡ್ತೇನೆ ನಾನು. ಮತ್ತು ಸರ್ಕಾರಕ್ಕೆ ಕೂಡ ಏನಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಥರದ್ದು ಎಲ್ಲ ಆಗ್ತಾ ಉಂಟು. ಅದಕ್ಕೆ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡೋಕ್ಕೆ ಕಾಣ್ತಾ ಉಂಟು. ಜನರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ಸರ್ಕಾರ ಕೂಡ ಮಾಡಬೇಕಂತ ಸರ್ಕಾರಕ್ಕೆ ಕೂಡ ವಿನಂತಿ ಮಾಡ್ತೇನೆ. ಮನೆಗೆ ಏನಾದರೂ ಭೇಟಿ ಕೊಡುವಂಥದ್ದು, ಅಥವಾ ಈಗ ಒಬ್ಬ ಜನಪ್ರತಿನಿಧಿಯಾಗಿ ಈ ಇಡೀ ಘಟನೆಯಲ್ಲಿ ಪೊಲೀಸರು ಏನಾದರೂ ನಿಮಗೇನಾದರೂ ಮಾಹಿತಿ? ಮೊನ್ನೆ ಗೊತ್ತಾದ ತಕ್ಷಣ ನನಗೆ ಸೋಷಿಯಲ್ ಮೀಡಿಯಲ್ಲಿ ಬಂದ ತಕ್ಷಣ ನಾನೇ ಫೋನ್ ಮಾಡಿದ್ದೆ. ಅವರೊಬ್ಬರು ಆತ್ಮೀಯರು ನಂದು ಮುಂಬೈಯಿಂದ ಅವರು ಕೂಡ ಬಂದಿದ್ದರು. ನಾನು SP ಅವರಿಗೆ ಮಾತಾಡಿದಾಗ SP ಅವರು ಅಂದರೆ, ಇಲ್ಲ, ಅದು ಹುಡುಗ ಎಕ್ಸಾಮ್ ಹಾಲ್ ಟಿಕೆಟ್ ಸಿಕ್ಕಿದ ನಂತರ ಹೋಗಿದ್ದಾನಂತಂದ್ರು. ಅದಕ್ಕೆ ಇಲ್ಲ ಸರ್, ಆ ಥರ ಅಲ್ಲ, ಅದು ಅವನ ಚಪ್ಪಲಲ್ಲಿ ಉಂಟು, ಅದರಲ್ಲಿ ರಕ್ತದ ಕಲೆ ಉಂಟಂತ ಹೇಳಿದ್ದೆ. ಅದಕ್ಕೋಸ್ಕರ ಅವರು ತಕ್ಷಣಕ್ಕೆ ನಾವು ಅದನ್ನು ಹುಡುಕಿ ಇದು ಮಾಡ್ತೇವೆ ಅಂತಂದರೆ, ಅದು 5 ದಿವಸ ಆದ ನಂತರ ನಮಗೂ ಈಗ ವಿಶ್ವಾಸ ಹೋಗಿದೆ. ಅದಕ್ಕೋಸ್ಕರ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಕೂಡ ಇದೊಂದು ಅವರ ಕಣ್ಣು ತೆರೆಯುವಂಥ ಕೆಲಸ ಆಗಬೇಕು. ಪೊಲೀಸ್ನವರು ಕೂಡ ಇನ್ನಷ್ಟು ಅವರ ಏನು ನೆಟ್ವರ್ಕನ್ನು ಯೂಸ್ ಮಾಡಿಕೊಂಡು ಅವರನ್ನು ಹುಡುಗನನ್ನು ವಾಪಸ್ ತರುವಂಥ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ತೇನೆ. ಇದು ಇವತ್ತಿನ ಪ್ರತಿಭಟನೆ ಒಂದು ಸಾಂಕೇತಿಕವೋ ಅಥವಾ ಮುಂದೆ ಏನಾದರೂ ಈ ರೀತಿ? ಇವತ್ತು ದಿಗಂತ್ ಕಳೆದು ಇವತ್ತು 5 ದಿನ ಆದರೂ ಕೂಡ ದಿಗಂತ್ ಪತ್ತೆ ಆಗಲಿಲ್ಲ. ನಾವು ಇವತ್ತು ಕರೆ ಕೊಟ್ಟದ್ದು ನಾವು ಕೊಟ್ಟರೂ ಕೂಡ ಇದಕ್ಕೆ ಎಲ್ಲ ಜಾತಿಯ ಎಲ್ಲ ನೋಡಿ, ಅಂಗಡಿ ಮುಂಗಟ್ಟು ಎಲ್ಲ ಬಂದಾಗಿದೆ. ಯಾವ ಒಂದು ಧರ್ಮದವರ ಅಂಗಡಿ ಕೂಡ ಓಪನ್ ಮಾಡಿಲ್ಲ. ಅಂದರೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ಬೇಸರ ಉಂಟು. ನಮ್ಮ ಊರಿನಲ್ಲಿ ಈ ಥರ ಆಗಬಾರ್ದು ಅಂತೇಳಿ.
ಇವತ್ತು ನಾವು ಸಾಂಕೇತಿಕವಾಗಿ ಒಂದು 2 ಗಂಟೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದೇವೆ. ಇನ್ನೂ ಒಂದು 2 ದಿನದಲ್ಲಿ ದಿಗಂತ್ ಪತ್ತೆ ಆಗದಿದ್ದರೆ ಕೂಡ ನಾವು ನಮ್ಮ ಸಂಘ ಪರಿವಾರ ಇವರ ಹತ್ರ ಎಲ್ಲ ಮಾತಾಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೆ. ಯಾಕಂತ ಹೇಳಿದರೆ ಪರಂಗಿಪೇಟೆಯಲ್ಲಿ ದೊಡ್ಡ ಸಮಸ್ಯೆಯೇ ಗಾಂಜಾ. ಆ ಗಾಂಜಾ ಯಾವಾಗ ನಿಲ್ತದ ಆಗ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಪೊಲೀಸ್ನವರು ಉತ್ತಮ ಕೆಲಸ ಮಾಡಬೇಕು. ಇಲ್ಲಿ ಒಂದು OP ಇದೆ. ನಾವು ಮೊನ್ನೆ ಒಂದು ಮನವಿ ಕೊಡಲಿಕ್ಕೆ ಬರುವಾಗ ಆ OPಯಲ್ಲಿ ಒಂದು ಪೊಲೀಸ್ ಕೂಡ ಇರಲಿಲ್ಲ. ಅಂಥ ಪರಿಸ್ಥಿತಿ ಪರಂಗಿಪೇಟೆಯದು. ನೀವು ಗಾಂಜಾ ಮತ್ತು ಯುವಕನ ನಾಪತ್ತೆಗೆ ನಿಮ್ಮ ಅನುಮಾನಗಳೇನು? ಅಲ್ಲ, ಇಲ್ಲಿ ಯಾವುದಕ್ಕೂ ಸಹ ಮೂಲ ಕಾರಣ ಇರುವುದು ಗಾಂಜಾವೇ. ಅದಕ್ಕೆ ಇಂದ ಬೇರೆ ಯಾವುದು ಇದಿಲ್ಲ. ಯಾಕಂತ ಹೇಳಿದರೆ ನಮಗೆಲ್ಲ ಗೊತ್ತುಂಟು, ಇಲ್ಲಿ ತುಂಬ ಸಲ ಆಗಿದೆ ಇದು. ಈಗ ನಾವು ಬಂದು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಮಗೆ ಸಹಿಸಿ ಸಾಕಾಗಿದೆ. ನಾವು ಸಹ ಇಲ್ಲಿ ಇದ್ದೇವೆ, ನಾವು ಹಿಂದೂಗಳು ಮಲಗಿದ್ದೇವೆ ಅಂತ ಸಾಯಲಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಇವತ್ತು ಒಂದು ಸಾಂಕೇತಿಕವಾಗಿ ಮಾತ್ರ ಪ್ರತಿಭಟನೆ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ನಾವು ಆರಕ್ಷಕರಲ್ಲಿ ಕೇಳುವುದಿಷ್ಟೇ, ನಿಮಗೆ ಪತ್ತೆ ಮಾಡುವಂಥ ನಿಮ್ಮ ಹತ್ರ ವ್ಯವಸ್ಥೆಗಳಿದೆ. ನೀವು ಎಂತೆಂಥ ಕ್ಲಿಷ್ಟಕರವಾದಂಥ ಸಮಸ್ಯೆಗಳನ್ನು ಪತ್ತೆ ಮಾಡಿದ್ದೀರಿ. ಇದನ್ನು ಈಗ 5 ದಿನ ಆಯಿತು, ನೀವು ಅದನ್ನು ಮಾಡಬೇಕಂತೇಳಿ ಒಂದು ಒತ್ತಾಯ ಮಾಡಲಿಕ್ಕೋಸ್ಕರ ನಾವು ಎಲ್ಲ ಜಾತಿ ಧರ್ಮದವರು ಸೇರಿ ಇದನ್ನು ಮಾಡಿದ್ದಾರೆ. ಎಲ್ಲರ ಸಹಕಾರ ಕೂಡ ಇದೆ ನಮಗೆ. ಎಸ್, ಇದಿಷ್ಟು ಇಲ್ಲಿನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.